ಆರ್ಥರೈಟಿಸ್ ಕಾಯಿಲೆ ಇದ್ದವರು ಮನೆ ಮದ್ದುಗಳನ್ನ ಮಾಡ್ಬೋದಾ? ಆರ್ಥರೈಟಿಸ್ ಕಾಯಿಲೆ ಅನ್ನೋದಕ್ಕೆ ಚಿಕಿತ್ಸೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಮಾತ್ರೆಗಳನ್ನ ತಗೋತಾ ಇರಬೇಕಾದ್ರೆ ಮನೆ ಮದ್ದುಗಳನ್ನ ಮಾಡ್ಬೋದಾ ಬೇಡವಾ ಅಂತ ಸಾಕಷ್ಟು ಜನ ನಮ್ಮಲ್ಲಿ ಬಂದು ಕೇಳ್ತೀರಾ. ಸಿಂಪಲ್ ಟಿಪ್ಸ್ ಲೈಕ್ ಕೆಲವೊಂದು ಎಣ್ಣೆಗಳನ್ನ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಕಷಾಯ ಮಾಡ್ಕೊಂಡು ಕುಡಿಯೋದಾಗ್ಲಿ, ಇಂಥವನ್ನೆಲ್ಲ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ಆದರೆ ಬರೀ ಅದನ್ನೇ ಮಾಡಿಕೊಂಡು ಔಷಧಿಗಳನ್ನ ನಿಲ್ಲಿಸ್ಕೊಂಡು ಕಾಯಿಲೆ ಜಾಸ್ತಿ ಆಗದೇ ಇರೋ ರೀತಿ ನೋಡ್ಕೋಬೇಕಾಗಿರೋದು ಕೂಡ ನಿಮ್ಮ ಜವಾಬ್ದಾರಿ. ಈ ಕಷಾಯ ಅಂತ ಏನು ಹೇಳ್ತೀವಿ, ಇದರಲ್ಲಿ ನೀವು ಉಪಯೋಗಿಸೋ ಅಂಥ ಒಂದು ಶುಂಠಿ ಆಗಿರ್ಬೋದು ಅಥವಾ ಅರಿಶಿಣ ಆಗಿರ್ಬೋದು, ಇದರಲ್ಲಿ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅನ್ನೋದು ಇರುತ್ತೆ. ಸೊ ಅದು ಕೂಡ ನಿಮ್ಮ ಜಾಯಿಂಟ್ ಪೇನ್ ಆಗಲಿ ಅಥವಾ ಇನ್ಫ್ಲಮೇಷನ್ ಆಗಲಿ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮಸಾಜ್ ಮಾಡೋದ್ರಿಂದ ಜಾಯಿಂಟ್ಸ್ ಅಲ್ಲಿ ಇರುವಂಥ ಸ್ಟಿಫ್ನೆಸ್ ಕಡಿಮೆ ಆಗಿ ಮೊಬಿಲಿಟಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಲೋ ಇಂಪ್ಯಾಕ್ಟ್ ಎಕ್ಸಸೈಸಸ್ ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾಯಿಲೆ ಕಂಟ್ರೋಲ್ ಬರೋದಕ್ಕೆ ಇನ್ನೂ ಕೂಡ ಸಹಾಯ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ಇಟ್, ನಾವು ಔಷಧಿಗಳನ್ನು ಬಿಟ್ಟು ಬರೀ ಇದನ್ನೇ ಮಾಡ್ತೀವಿ ಅನ್ನೋದನ್ನ ಯಾರು ಕೂಡ ಫಾಲೋ ಮಾಡಕ್ ಹೋಗ್ಬೇಡಿ. ಚಿಕಿತ್ಸೆ ಅದು ಪಾಡಿಗೆ ನಡೀತಾ ಇರಬೇಕು. ಅದ್ರ ಜೊತೆಗೆ ನೀವು ಮನೆ ಮದ್ದುಗಳನ್ನ ಕೂಡ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾಯಿಲೆನ ಇನ್ನೂ ಬೆಟರ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.